ಇಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಫ್ಲೋರ್ ಮ್ಯಾಟ್ ಆಗಿರ್ಬೋದು, ಫೀಡರ್ ಆಗಿರ್ಬೋದು, ಡ್ರಿಂಕರ್ ಆಗಿರ್ಬೋದು ಸರ್. ನಮ್ಮ ಹತ್ರ 1/2 ಸಿಗುತ್ತೆ, 1.5ಗೆ 2 ಸಿಗುತ್ತೆ, 2ಕ್ಕೆ 2 ಸಿಗುತ್ತೆ ಸರ್. ನೋಡಿ ಸರ್, ಇದು ಬಂದು 45 mm ಅಂತ ಸರ್. ಇದು ಬಂದು 55 ಸರ್. ಸರ್ ಇದು ಬಂದು 75 ಸರ್. 75 ಮೇಲೆ 700 ಇಂದ 800 kg ಹಾಕ್ಬೋದು ಸರ್ ಫರ್ ಮ್ಯಾಟ್ ಮೇಲೆ, ಒಂದು ಮ್ಯಾಟ್ ಮೇಲೆ. ಹೌದು ಸರ್. ಕಸ್ಟಮರ್ ಬಂದು ಯಾವ ಕಲರ್ ಕೇಳೋರು ನಾವು ಹೊಡ್ಕೊಡ್ತೀವಿ ಸರ್. ರೆಗ್ಯುಲರ್ ಆಗಿ ನಮ್ಮ ಹತ್ರ ಬ್ಲೂ, ಗ್ರೀನು, ರೆಡ್ಡು, ಗ್ರೇ 4 ಕಲರಲ್ಲಿ ಸಿಗುತ್ತೆ ಸರ್. ಈ 2x2 ಮ್ಯಾಟ್ ಹಾಕ್ಬೇಕಂದ್ರೆ ಸರ್ 2 ಅಡಿಗೆ ಆಂಗಲ್ ಮಾಡ್ಕೊಬೇಕು ಸರ್. ನಮ್ದಂದ್ರೆ 4 ರನ್ನರ್ ಪಾಯಿಂಟ್ ಇದೆ ಸರ್. 4 ರನ್ನರಲ್ಲೂ ಕರೆಕ್ಟಾಗಿ ಪೀಸ್ ಟು ಪೀಸ್ ಕರೆಕ್ಟಾಗಿ ಮೆಟೀರಿಯಲ್ ಸಪ್ಲೈ ಆಗುತ್ತೆ ಸರ್. ನೋಡಿ ಸರ್, ಸೇಮ್ ಇದು 2x2ನೇ. ನೋಡಿ ಸರ್, ಇದು ಸೇಮ್ 4 ರನ್ನರೇ ಇದೆ. ಸಿಂಗಲ್ ರನ್ನರ್ ಯಾವುದೇ ಥರ ನಾವು ಮೋಸ ಮಾಡೋದು ಆ ಥರ ಏನೂ ಇಲ್ಲ ಸರ್. ಡೈರೆಕ್ಟ್ ಕಸ್ಟಮರ್ ಬಂದು ಇಲ್ಲಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತಗೊಬೋದು. ನಾವು ವೆಲ್ಡರೇ, ನಾವು ಕಂಪಲ್ಸರಿ ಇಲ್ಲಿಗೆ ಬರ್ತಾ ಇರ್ತೀವಿ. ಮ್ಯಾಟ್ ಚೆನ್ನಾಗಿದ್ದಾವೆ, ಒಳ್ಳೆ ವ್ಯಾರಂಟಿ ಕೊಡ್ತಾರೆ, ಒಳ್ಳೆಯ ವೆಯ್ಟು ತಡೀತದೆ, ಚೆನ್ನಾಗಿದ್ದಾವೆ. ಅದಕ್ಕೋಸ್ಕರ ನಾವು ಕಸ್ಟಮರ್ನ ಕರ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡಿಬಿಡಿ ಸರ್. ಸರ್ ನನ್ನ ಹೆಸರು ನಂದ ಅಂತ. ನಾನು ಇಲ್ಲಿ ವಾಮನ್ ಇಂಡಸ್ಟ್ರೀಸಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಹತ್ರ ಪ್ರಾಡಕ್ಟ್ ಏನೇನು ಸಿಗುತ್ತಂದರೆ, ಇಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಫ್ಲೋರ್ ಮ್ಯಾಟ್ ಆಗಿರ್ಬೋದು, ಫೀಡರ್ ಆಗಿರ್ಬೋದು, ಡ್ರಿಂಕರ್ ಆಗಿರ್ಬೋದು ಎಲ್ಲ ಐಟಮ್ ನಮ್ಮ ಹತ್ರನೇ ಸಿಗುತ್ತೆ ಸರ್. ನೋಡಿ ಹಿಂದೆಗಡೆ ಕಾಣಿಸಿದೆಯಲ್ಲ, ಅದೇ ನಮ್ಮ ಕಂಪ್ನಿ. ಈ ಕಡೆ ಅಡ್ರೆಸ್ ಬಂದು ಬೆಂಗಳೂರು ಟು ಹೈದರಾಬಾದ್ ಹೈವೇ ಸೆಂಟ್ರಲ್ಲಿ ಚೊಕ್ಕಳ್ಳಿ ಮತ್ತು ಅಗಲಗುರ್ಕಿ ಬರುತ್ತೆ ಸರ್. ಅದರ ಸೆಂಟ್ರಲ್ಲಿ ಇರೋ ಕಂಪ್ನಿನೇ ನಮ್ಮದು ವಾಮನ್ ಇಂಡಸ್ಟ್ರೀಸ್ ಅಂತ. ಚಿಕ್ಕಬಳ್ಳಾಪುರ ಸಿಟಿಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಸರ್. ಹೈವೇಲಿ ಬರಬೇಕು, ಹೈವೇಲಿ ಸಿಗುತ್ತೆ ಸರ್ ನಮ್ಮ ಫ್ಯಾಕ್ಟ್ರಿ. ಸರ್ ನಮ್ಮ ಹತ್ರ 1/2 ಸಿಗುತ್ತೆ, 1.5ಗೆ 2 ಸಿಗುತ್ತೆ, 2ಕ್ಕೆ 2 ಸಿಗುತ್ತೆ ಸರ್. 2ಕ್ಕೆ 2 ಅಲ್ಲಿ ನಮ್ಮ ಹತ್ರ 4 ವೆರೈಟಿ ಇದೆ ಸರ್. 45 mm, 55 mm, 70 mm, 75 mm ಸರ್. ನೋಡಿ ಸರ್, ಇದು ಬಂದು 45 mm ಅಂತ ಸರ್. ಇದು ಬಂದು 55 ಸರ್, 55 mm ಸರ್. ಇದು ಬಂದು 75 ಹೌದು ಸರ್. ಇದೇ ಮ್ಯಾಕ್ಸಿಮಮ್ ಸರ್ ಇರೋದು. ಹೌದು ಸರ್. ಸರ್ 75 ಮೇಲೆ 700 ಇಂದ 800 kg ಹಾಕ್ಬೋದು ಸರ್ ಫರ್ ಮ್ಯಾಟ್ ಮೇಲೆ, ಒಂದು ಮ್ಯಾಟ್ ಮೇಲೆ. ಹೌದು ಸರ್. ಓಕೆ, ಆ ಥರ ಬೇರೆ ಬೇರೆ ಥಿಕ್ನೆಸ್ ಯಾವ ಥರ ಕೆಪಾಸಿಟಿ ಇದೆ ಸರ್? 70 mm ಬಂದು 500 ಇಂದ 600 kg ಹಾಕ್ಬೋದು ಸರ್ 70ಗೆ. ಈ 55 ಬಂದು 400 ಇಂದ 500 kg. ಈ 45 ಬಂದು 300 ಇಂದ 400 kg ಹಾಕ್ಬೋದು ಸರ್. ಸರ್ ನಿಮ್ಮ ಕಲರ್, ನೀವು ಕಸ್ಟಮರ್ ಬಂದು ಯಾವ ಕಲರ್ ಕೇಳೋರು ನಾವು ಹೊಡ್ಕೊಡ್ತೀರಿ ಸರ್. ರೆಗ್ಯುಲರ್ ಆಗಿ ನಮ್ಮ ಹತ್ರ ಬ್ಲೂ, ಗ್ರೀನು, ರೆಡ್ಡು, ಗ್ರೇ 4 ಕಲರಲ್ಲಿ ಸಿಗುತ್ತೆ ಸರ್. ಸರ್ ನಮ್ಮ ಕಡೆಯಿಂದ 2 years ವ್ಯಾರಂಟಿ ಕೊಡ್ತಾ ಇದ್ದೀರಿ ಸರ್. ಪೀಸ್ ಟು ಪೀಸ್ ಏನಾನ ಪೀಸ್ ಡ್ಯಾಮೇಜ್ ಆದರೂ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಿ ಸರ್. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಿ. 15 ವರ್ಷ ಲೈಫ್ ಇರುತ್ತೆ ಸರ್ ನಮ್ಮ ಪೀಸ್. ಇಲ್ಲಿ ನೋಡ್ಬೋದು ಸರ್, ಕಾಲು ಯಾವುದೇ ಕಾರಣಕ್ಕೂ ಜಾರಲ್ಲ ಸರ್. ನಿಮಗೆ ಗ್ರಿಪ್ಪರ್ ಇರುತ್ತೆ, ಇದೆಲ್ಲ ಗ್ರಿಪ್ ಇರುತ್ತೆ, ಯಾವುದೇ ಕಾರಣಕ್ಕೂ ಜಾರಲ್ಲ ಸರ್. ನಿಮಗೆ ಕುರಿ ಕಾಲಿಗಿಂತ ಕಡಿಮೆನೇ ಇದೆ ಸರ್ ಹೋಲು. ಈ ಗ್ಯಾಪ್ ಏನ್ರಿಂದ ಕೊಟ್ಟಿದ್ದೀರಿ ಅಂದರೆ, ಕುರಿ ಏನಾನ ಇದು ಮಾಡಿದಾಗ ಕೆಳಗಡೆ ಉದುರೋಗ್ಲಿ ಅಂತ ಗ್ಯಾಪ್ ಕೊಟ್ಟಿರೋ ಸರ್. ಗ್ಯಾಪ್ ಇರಲೇಬೇಕು ಸರ್. ಈ 2x2 ಮ್ಯಾಟ್ ಹಾಕ್ಬೇಕಂದ್ರೆ ಸರ್ 2 ಅಡಿಗೆ ಆಂಗಲ್ ಮಾಡ್ಕೊಬೇಕು ಸರ್. 2 ಅಡಿ ಆಂಗಲ್ ಮಾಡ್ಬೇಕು. ನೋಡಿ ಸರ್, ಈ 2x2 ಹಾಕ್ತಾ ಇದ್ದೀನಿ, ಲಾಕ್ ಮಾಡ್ತಾ ಇದ್ದೀರಿ. ಬನ್ನಿ ಸರ್, ಲಾಕ್ ಮಾಡಿಕೊಡ್ತೀರಿ. ನೋಡಿ ಸರ್, ಈ ಥರ 2 ಅಡಿಗೆ ಆಂಗಲ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಬೇಕು ಸರ್. ಇಲ್ಲಿ ಲಾಕ್ ಆಗುತ್ತೆ ಸರ್. ನೋಡಿ ಸರ್, ಬೇರೆ ಕಡೆ ಎಲ್ಲ ಗ್ಯಾಪು ಜಾಸ್ತಿ ಬರುತ್ತೆ ಸರ್. ನಮ್ಮ ಹತ್ರ ಆ ಥರ ಇಲ್ಲ ಸರ್. ನಮ್ಮ ಹತ್ರ ನೋಡಿ ಸರ್, ಇಲ್ಲೇ ನೋಡಿ ಸರ್ ಲೈವಲ್ಲೇ. ಸರ್ ನೀವು ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡ್ತಾ ಸರ್ ನಾವು ಕ್ವಾಲಿಟಿ ಬಂದು ನೋಡ್ಬೋದು ಸರ್. ಫಸ್ಟ್ ಮೆಟೀರಿಯಲ್ ಹಾಕಿ ನಾವು ರೆಡಿ ಮಾಡೋದು. ನಾನು ಫಿನಿಶಿಂಗು ನೋಡ್ಬೇಕು ಸರ್. ಪೀಸು ಫಿನಿಶಿಂಗು ಈ ಕಡೆಯಿಂದ ಆ ಕಡೆ ಲಾಸ್ಟ್ವರೆಗೂ ಫ್ಲ್ಯಾಟಾಗೇ ಇರುತ್ತೆ ಸರ್. ಬೇರೆ ಕಡೆ ಎಲ್ಲ ಆ ಥರ ಫ್ಲ್ಯಾಟ್ ಆಗಿರೋಲ್ಲ. ಯಾಕಂದರೆ ಸಿಂಗಲ್ ರನ್ನರ್ ಬರುತ್ತೆ. ಫ್ಲ್ಯಾಟಾಗಿ ಹಾಕಿರಲ್ಲ ಅಂದರೆ ಸಿಂಗಲ್ ರನ್ನರ್ ಬರುತ್ತೆ ಸೆಂಟ್ರಲ್ ರನ್ನರ್ ಇರೋದ್ರಿಂದ ಎಲ್ಲ ಕಡೆ 100% ಮೆಟೀರಿಯಲ್ ಸಪ್ಲೈ ಆಗೋಲ್ಲ. ನಮ್ದಂದ್ರೆ 4 ರನ್ನರ್ ಪಾಯಿಂಟ್ ಇದೆ ಸರ್. 4 ರನ್ನರಲ್ಲೂ ಕರೆಕ್ಟಾಗಿ ಪೀಸ್ ಟು ಪೀಸ್ ಕರೆಕ್ಟಾಗಿ ಮೆಟೀರಿಯಲ್ ಸಪ್ಲೈ ಆಗುತ್ತೆ ಸರ್. ಅದರಿಂದ ನಮ್ಮ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಸರ್. ನೋಡಿ ಸರ್, ಬೇರೆ ಕಡೆ ಎಲ್ಲ ಮ್ಯಾನುಫ್ಯಾಕ್ಚರ್ ಅಂತೇಳಿ ಮಿಷಿನ್ ತೋರಿಸಲ್ಲ. ನಮ್ಮ ಕಡೆ ಆ ಥರ ಇಲ್ಲ ಸರ್. ಬನ್ನಿ ಸರ್, ಇಲ್ಲಿ ನಮ್ಮ ಹುಡುಗ ಮಾಡ್ತಾ ಇದ್ದಾನೆ ನೋಡಿ ಸರ್. ಇದು 2x2 ಅಂತ 70 mm. ನೋಡಿ ಸರ್, ನಾವು ಥಿಕ್ನೆಸ್ ಬೇಕಾದರೆ ತೋರಿಸ್ಕೊಡ್ತೀರಿ. 70 mm ಪೀಸ್ ತೆಗಿತಾ ಇದ್ದಾನೆ ನೋಡಿ ಸರ್. ಈ 70 mm ಅಲ್ಲಿ ಬೇರೆ ಕಂಪ್ನಿಯಲ್ಲೆಲ್ಲ ಸಿಂಗಲ್ ರನ್ನರ್ ಬರುತ್ತೆ. ನಮ್ಮ ಹತ್ರ ಆ ಥರ ಇಲ್ಲ. 4 ರನ್ನರ್ ಇದೆ. 4 ರನ್ನರ್ ಇದ್ದಾಗ ಏನು ಬೆನಿಫಿಟ್ ಅಂದರೆ, ಈ ಕಡೆ 4 ರನ್ನರ್ ಬಂದರೆ ಮೆಟೀರಿಯಲ್ ಕ್ಲೀನಾಗಿ ಪೀಸ್ ಪೂರ್ತಿ 2x2 ಅಂದರೆ ಪೀಸ್ ಪೂರ್ತಿ ಫಿಲ್ಲಪ್ ಆಗುತ್ತೆ. ಸಿಂಗಲ್ ರನ್ನರಲ್ಲಿ ಆ ಥರ ಇರೋಲ್ಲ. ಸಿಂಗಲ್ ರನ್ನರಲ್ಲಿ ಪ್ರೆಷರ್ ಜಾಸ್ತಿ ಕೊಡಬೇಕು. ಎಲ್ಲ ಕಡೆ ಮೆಟೀರಿಯಲ್ ತಳ್ಳಬೇಕಂದ್ರೆ ಪ್ರೆಷರ್ ಜಾಸ್ತಿ ಕೊಡಬೇಕು. ನಮ್ಮ ಹತ್ರ ಆ ಥರ ಇಲ್ಲ. 4 ರನ್ನರ್ ನೋಡಿ ಸರ್, ನೀವು ನೋಡ್ಬೋದು 4 ರನ್ನರ್ ಇದೆ ನಮ್ಮ ಹತ್ರ. 4 ರನ್ನರಿಂದ ಪೀಸ್ ಕರೆಕ್ಟಾಗಿ ಫಿಲ್ಲಪ್ ಆಗುತ್ತೆ. ಬರೀ ಸರ್, ಇಲ್ಲಿ ಇನ್ನೊಂದು ಮಿಷಿನ್ ತೋರಿಸ್ಕೊಡ್ತೀನಿ ಸರ್. ಅದು ಬಂದು 70 mm ಓಡ್ತಾ ಇದೆ. ಈ ಕಡೆ ಬಂದು 55 mm ಓಡ್ತಾ ಇದೆ. ಕಲರು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಇದು ಮಾಡ್ಕೊಡ್ತೀವಿ ಸರ್. ಯಾವ ಕಲರ್ ಕೇಳಿದ್ರೆ ಆ ಕಲರ್ ನಾವು ಹೊಡ್ಕೊಡ್ತೀವಿ ಸರ್. ಹೌದು ಸರ್. ನೋಡಿ ಸರ್, ಸೇಮ್ ಇದು 2x2ನೇ. ನೋಡಿ ಸರ್, ಇದು ಸೇಮ್ 4 ರನ್ನರೇ ಇದೆ.
ಸಿಂಗಲ್ ರನ್ನರ್ ಯಾವುದೇ ಥರ ನಾವು ಮೋಸ ಮಾಡೋದು ಆ ಥರ ಏನೂ ಇಲ್ಲ ಸರ್. ಡೈರೆಕ್ಟ್ ಕಸ್ಟಮರ್ ಬಂದು ಇಲ್ಲಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತಗೊಬೋದು. ಇದರಲ್ಲಿ ಬಂದು 1/2 ಓಡ್ತಾ ಇದೆ ಸರ್, ನೋಡ್ಬೋದು. 1/2 ಅಂದರೆ ಇದು ಅಗಲ ಬಂದು 1 ಅಡಿ ಬರುತ್ತೆ, ಉದ್ದ ಬಂದು 2 ಅಡಿ ಬರುತ್ತೆ. ನೋಡಿ ಸರ್, ನಮ್ಮ ಹುಡುಗ ಓಡ್ತಾ ಇದೆ ಮಿಷಿನು, ನಮ್ಮ ಹುಡುಗ ಪೀಸ್ ತೆಗಿತಾ ಇದ್ದಾನೆ ನೋಡಿ ಸರ್. 1/2 ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್. ಈ ರನ್ನರ್ ಪಾಯಿಂಟು ಯಾಕಂದರೆ 2/2 ಇರೋದ್ರಿಂದ ಅಗಲ ಇರುತ್ತೆ, ಅದಕ್ಕೆ 4 ರನ್ನರ್ ಕೊಟ್ಟಿರ್ತೀರಿ. ಇದರಲ್ಲಿ ಆ ಥರ ಇಲ್ಲ ಸರ್, ಇದು 1 ಅಡಿ ಮಾತ್ರ ಬರುತ್ತಲ್ವಾ, ಅದಕ್ಕೆ ಸಿಂಗಲ್ ರನ್ನರಲ್ಲಿ ಮೆಟೀರಿಯಲ್ ಎಕ್ಸ್ಪೆಂಡ್ ಆಗುತ್ತೆ ಸರ್ ಇದಕ್ಕೆ. ಬನ್ನಿ ಸರ್, ಈಗ ಬೇರೆ ಮೆಷಿನ್ ತೋರಿಸ್ಕೊಡ್ತೀನಿ ಸರ್. ಇದು ಬಂದು 45 mm. ಹೌದು ಸರ್. ಇವಾಗ ಸೈಜ್ ಬಂದು ನಿಮ್ಗೆ 2/2 ಬರುತ್ತೆ. ಇಲ್ಲಿ ಬಂದು ಜನ ಬಂದು ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡ ಮೇಲೇ ಪೀಸ್ ತಗೊಬೋದು ಸರ್ ಅವರು. ಬೇರೆ ಅವ್ರ ಥರ ಬೇರೆ ಕಡೆಯಿಂದ ತರಿಸಿ ನಾವು ಪೀಸ್ ಕೊಡೋದು ಆ ಥರ ಏನಿಲ್ಲ ಸರ್. ಬಂದು ಡೈರೆಕ್ಟಾಗಿ ಬಂದು ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ಪೀಸ್ ಪರ್ಚೇಸ್ ಮಾಡ್ಬೋದು ಸರ್. ಸರ್ 2/2ಗೆ ವೆಯ್ಟ್ ಕೆಪಾಸಿಟಿ ಕೇಳಿದ್ರಲ್ವ ಸರ್ ಆಗಲೇ. ಈಗ ನೋಡಿ ಸರ್, ನಮ್ಮ ಹುಡುಗರು ಒಂದು 10 ಜನ ಇದ್ದಾರೆ. ಆ್ಯಾವ್ರೇಜಾಗಿ ತಗೊಂಡ್ರು ಒಂದು 800 kg ಇದೆ ಸರ್ 2/2 ಮೇಲೆ. ಯಾವುದೇ ಥರ ಬ್ರೇಕೇಜ್ ಯಾವುದೂ ಇಲ್ಲ ನೋಡಿ ಸರ್. ನೋಡಿ ಸರ್. ಸರ್ ನೀವು ಸ್ಟಾರ್ಟಿಂಗಲ್ಲಿ ಫೀಡರ್ ಬಗ್ಗೆ ಹೇಳಿದ್ರಲ್ವಾ, ಅದು ತೋರಿಸ್ಕೊಡಿ ಸರ್ ನಮಗೆ. ಸರ್ ಇದು ಬಂದು ಉದ್ದ ಬಂದು 4 ಅಡಿ ಬರುತ್ತೆ, ಅಗಲ ಬಂದು 1 ಅಡಿ ಬರುತ್ತೆ, ಡೆಪ್ತ್ ಬಂದು 1 ಅಡಿ ಬರುತ್ತೆ ಸರ್. ಓಕೆ ಸರ್, ಇದರಲ್ಲಿ ಎಷ್ಟು ಕುರಿನ ಫೀಡ್ ಮಾಡ್ಬೋದು ಸರ್? ಒಂದು ಫೀಡರಲ್ಲಿ ಬಂದು 4 ರಿಂದ 5 ಕುರಿ ಮೇಯ್ಬೋದು ಸರ್. ಲಾಸ್ಟ್ ಕ್ವಾಲಿಟಿ ಬರುತ್ತೆ ನಿಮ್ಗೆ ಇದು. ಇದು ಬಂದು ಸೆಕೆಂಡ್ ಕ್ವಾಲಿಟಿ ಬರುತ್ತೆ, ಇದು ಬಂದು ಫಸ್ಟ್ ಕ್ವಾಲಿಟಿ ಬರುತ್ತೆ ಸರ್. ಮೆಟೀರಿಯಲ್ಲು ಬೇರೆ ಬೇರೆ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮ ಹತ್ರ 4 ಕಲರ್ ಇದೆ ಸರ್. 4 ಕಲರಲ್ಲಿ ನೀವು ಯಾವ ಕಲರ್ ಕೇಳಿದ್ರು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಸರ್. ಡೆಲಿವರಿ ಹೆಂಗೆ ಸರ್? ಸರ್ VLR ಇದೆ, ನವತಾ ಇದೆ, ಎಲ್ಲ ಟ್ರಾನ್ಸ್ಪೋರ್ಟ್ಗೆ ನಾವು ಇದು ಮಾಡ್ಕೊಡ್ತೀವಿ ಸರ್. ನೀವೇ ಡೆಲಿವರಿಗೆ ಹಾಕ್ಕೊಡ್ತೀರಾ? ನಾವೇ ಟ್ರಾನ್ಸ್ಪೋರ್ಟ್ವರೆಗೂ ನಾವು ಹಾಕ್ಕೊಡ್ತೀವಿ ಸರ್. ಡೆಲಿವರಿ ಚಾರ್ಜ್ ಅವ್ರದ್ದೇ ಇರುತ್ತೆ ಸರ್. ಸರ್ ಬೇಜಾನ್ ಕಡೆ ಕೊಟ್ಟಿರಿ ಸರ್, ಹಾಸನ ಈ ಕಡೆ, ಆಂಧ್ರ ಕಡೆ, ಹಿಂದೂಪುರ ಕಡೆ ಎಲ್ಲ ಕೊಟ್ಟಿದ್ದೀರಿ ಸರ್. ಆಲ್ ಓವರ್ ಇಂಡಿಯಾ ನಮ್ಮದು ಶಿಪ್ಮೆಂಟ್ ಇದೆ ಸರ್. ನೋಡಿ ಸರ್, ಇದು ಆಟೋಮೆಟಿಕ್ ಡ್ರಿಂಕರ್ ಅಂತ. ನೋಡಿ ಸರ್, ಇದು ಕುರಿ ಬಂದು ನಮಗೆ ಈ ಥರ ಪ್ರೆಸ್ ಮಾಡಿದ್ರೆ ಮಾತ್ರ, ತಲೆ ಇಕ್ಕಿದ್ರೆ ಮಾತ್ರ ನೀರು ಬರುತ್ತೆ. ಅದು ತಲೆ ತೆಗೆದಾಗ ನೀರು ಆಟೋಮೆಟಿಕ್ ಆಫ್ ಆಗಿರುತ್ತೆ. ಯಾವುದೇ ಥರ ನೀರು ವೇಸ್ಟ್ ಆಗೋದು ಆ ಥರ ಯಾವುದೂ ಇರೋಲ್ಲ ಸರ್. ನೀವೇ ಇದ್ದು ಕುರಿಗೆ ನೀರು ಇಡಬೇಕಂತ ಏನಿಲ್ಲ ಸರ್. ಆಟೋಮೆಟಿಕ್ ಡ್ರಿಂಕರ್ ಇದು. ಆಟೋಮೆಟಿಕ್ಕು ನೀವು ನೀರು ಮೇಲೆಗಡೆ ಇದು ಮಾಡಿಕೊಂಡ್ರೆ ಸಾಕು ಸರ್. ಆಟೋಮೆಟಿಕ್ ಪೈಪ್ ಸಿಸ್ಟಮಲ್ಲಿದ್ದರೆ ಆರಾಮಾಗಿ ನೀರು ಬರುತ್ತೆ ಸರ್. ಸರ್ ನೋಡಿ ಇರಲ್ಲ, ಎಲ್ಲ ನಾವು ಡೈರೆಕ್ಟಾಗಿ ಯಾವುದೇ ಮುಚ್ಚು ಮರಿ ಇಲ್ದಿರ ಎಲ್ಲ A to Z ಎಲ್ಲ ತೋರಿಸಿದ್ದೀರಿ ಸರ್. ಡೈರೆಕ್ಟ್ ಬಂದು ನೀವೇ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನೀವೇ ಆರ್ಡರ್ ಮಾಡ್ಕೊಂಡು ತಗೊಂಡೋಗಿ ಸರ್. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ, ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ಬೇಡ್ತೂರು ಅಂತ ನಮ್ಮೂರು. ನಾವು ಅಲ್ಲಿಂದ ಫ್ಲೋರ್ ಮ್ಯಾಟ್ ಬೇಕು ಅಂತ ಬಂದಿದ್ವಿ. ಯಾರೋ ಹಿಂಗೆ ನಮಗೆ ಗೊತ್ತಿರೋರು, ನಾವು ವೆಲ್ಡರೇ, ನಾವು ಕಂಪಲ್ಸರಿ ಇಲ್ಲಿಗೆ ಬರ್ತಾ ಇರ್ತೀವಿ. ಮ್ಯಾಟ್ ಚೆನ್ನಾಗಿದ್ದಾವೆ, ಒಳ್ಳೆ ವ್ಯಾರಂಟಿ ಕೊಡ್ತಾರೆ, ಒಳ್ಳೆಯ ವೆಯ್ಟು ತಡೀತದೆ, ಚೆನ್ನಾಗಿದ್ದಾವೆ. ಅದಕ್ಕೋಸ್ಕರ ನಾವು ಕಸ್ಟಮರ್ನ ಕರ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಲೈವಲ್ಲೇ ತೋರಿಸಿ ನಾವು ಬೇಜಾನ್ ಶೆಡ್ ಮಾಡಿದ್ದೀವಿ. ಶೆಡ್ ಮಾಡಿದಕ್ಕೋಸ್ಕರ ಲೈವಲ್ಲಿ ತೋರಿಸಿ ನಾವು ಇಲ್ಲಿಗೆ ಬಂದು ತಗೊಂಡೋಗ್ತಾ ಇದ್ದೀವಿ. ಸರ್ ಎಷ್ಟು ತೊಗೊಂಡು ಹೋಗ್ತಾ ಇದ್ದೀರಾ ಸರ್? ಸರ್ ನಾವು 450 ರಿಂದ 500ವರೆಗೂ ತಗೊತಾ ಇದ್ದೀವಿ ಸರ್. ಮುಂಚೆ ಯಾವಾಗಾದ್ರೂ ತೊಗೊಂಡಿದ್ದೀರಾ ಸರ್ ಇವ್ರ ಹತ್ರ? ಹೌದು ಸರ್, ಒಂದು 10-15 ಸಾರಿವರೆಗೂ ಬಂದು ತಗೊಂಡೋಗಿದ್ದೀವಿ ಸರ್. ಕ್ವಾಲಿಟಿ ಚೆನ್ನಾಗಿದೆ, ಕಸ್ಟಮರು ಚೆನ್ನಾಗಿ ಒಪ್ಪಿದ್ದಾರೆ. ಅದಕ್ಕೋಸ್ಕರ ನಾವು ಬಂದು ತಗೊಂಡೋಗ್ತಾ ಇದ್ದೀವಿ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕೃಷಿ